ನಮಸ್ಕಾರ. ವಿರಾಟ್ ಕೊಹ್ಲಿ ಮತ್ತು ಹೆಡ್ ಮಧ್ಯೆ ನಡೆಯಿತು ದೊಡ್ಡ ಜಗಳ. ಹ್ಯಾಂಡ್ ಶೇಕ್ ಮಾಡಿದ ಕೊಹ್ಲಿ, SRH ಮಲಿಕಿ ಕೋಪಗೊಂಡಿದ್ದಕ್ಕೆ ಇದೆಲ್ಲ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಅಹಮದಾಬಾದ್ ಮೈದಾನದಲ್ಲಿ ನಡೆದ RCB ಮತ್ತು SRH ನಡುವಿನ ರೋಚಕ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ SRH ತಂಡ 256 ರನ್ಗಳ ಬೃಹತ್ ಮೊತ್ತವನ್ನೇ ಪೇರಿಸಿತ್ತು. ಇನ್ನು SRH ಪರವಾಗಿ ಇಶಾನ್ ಕಿಶನ್, ಹೆನ್ರಿ ಕ್ಲಾಸನ್ ಜೊತೆಗೆ ಅಭಿಷೇಕ್ ಶರ್ಮಾ ಅವರ ಮೂವರ ಅಬ್ಬರದ ನೆರವಿನಿಂದ ಬೃಹತ್ ಮೊತ್ತವನ್ನೇ SRH RCB ವಿರುದ್ಧ ಪೇರಿಸಿತ್ತು. ಈ ಮೂಲಕ RCB ತಂಡ ಗೆಲ್ಲಲು 256 ರನ್ಗಳ ಟಾರ್ಗೆಟನ್ನು ಕೂಡ ಕೊಟ್ಟಿತ್ತು. RCBಗೆ ಈ ಬಾರಿ ಟಾಪ್ ಟು ಪ್ಲೇ ಆಫ್ಗೆ ಹೋಗೋಕ್ಕೆ ಕೇವಲ 166 ಮಾತ್ರ ಹೊಡೆಯಲು ಬೇಕಿತ್ತು. SRH ತಂಡ RCB ತಂಡವನ್ನು 166ರ ಒಳಗಾಗಿ ಕಟ್ಟಿ ಹಾಕಿದರೆ ಟಾಪ್ 2ನಲ್ಲಿ ಬರ್ತಾಯಿದ್ರು. ಬಟ್ ಈ ಒಂದು ಪಂದ್ಯ ಗೆದ್ದರೂ ಕೂಡ SRH ತಂಡ ಇಲ್ಲಿ ಟಾಪ್ 3ನಲ್ಲಿ ಫಿನಿಶ್ ಮಾಡಿದೆ. ಮೂರನೇ ಸ್ಥಾನವನ್ನು SRH ತಂಡ ಪಡೆದುಕೊಂಡ್ರೆ ಮತ್ತು RCB ನಂಬರ್ 1 ತಂಡವಾಗಿ ಪ್ಲೇ ಆಫ್ಗೆ ಆಲ್ಮೋಸ್ಟ್ ಎಂಟ್ರಿ ಕೊಟ್ಟದಂತಲೇ ಹೇಳ್ಬೋದಾಗಿದೆ. ಬಟ್ ಈ ಒಂದು ಪಂದ್ಯದ ಮಧ್ಯೆ ಒಂದು ದೊಡ್ಡ ಜಗಳ ಇಲ್ಲಿ ನಡೆದಿದೆ. ಬಟ್ ಶಿವಾಂಗ್ ಅವರು ಬಾಲಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಬ್ಯಾಟ್ಗೆ ಟಚ್ ಮಾಡಿ ಡಾಟ್ ಮಾಡ್ತಾರೆ. ಹೀಗಾಗಿ ಇಲ್ಲಿ ಟ್ರಾವಿಸ್ ಹೆಡ್ ಏನಪ್ಪ ಅಂದರೆ ಸಡನ್ ಆಗಿ ಪಿಚ್ ಮೇಲೆ ಹಾದು ಹೋದಾಗ ಕಿಂಗ್ ಕೊಹ್ಲಿ ಕೂಡ ಇಲ್ಲಿ ನೀನು ಒಂದೆರಡು ಓವರ್ ಬಾಲ್ ಮಾಡು ಅಂತ ಕೂಡ ಟ್ರಾವಿಸ್ ಹೆಡ್ಗೆ ಹೇಳ್ತಾರೆ. ಅಲ್ಲಿಂದ ಏನಪ್ಪ ಅಂದರೆ ಜಸ್ಟ್ ನೀನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ತನಕ SRH ಪರವಾಗಿ ಆಡಿದ್ದು ಸಾಕು, ಹೀಗಾಗಿ ನೀನು ಬಾಲಿಂಗ್ ಮಾಡು, ನಾನು ಬ್ಯಾಟ್ ಮಾಡ್ತೇನಂತ ವಿರಾಟ್ ಕೊಹ್ಲಿ ಅವರು ಗೇಲಿ ಮಾಡ್ತಾರೆ. ಅಲ್ಲಿಂದ ಶುರುವಾದ ಜಗಳ ಏನಪ್ಪ ಅಂದರೆ ಇದು ಪಂದ್ಯದ ಮುಕ್ತಾದ ಬಳಿಕ ಕೂಡ ಇದೇ ಕಂಟಿನ್ಯೂಸ್ ಆಗಿ ಒಂದು ದೊಡ್ಡ ಕಾಂಟ್ರವರ್ಸಿಗೆ ಕಾರಣವಾಗಿದೆ. ಇಲ್ಲಿ ಟ್ರಾವಿಸ್ ಹೆಡ್ ಮತ್ತು ಕಿಂಗ್ ಕೊಹ್ಲಿ ಮಧ್ಯಾಹ್ನ ಕೂಡ ಹ್ಯಾಂಡ್ಸೇಕ್ ಕೊಹ್ಲಿ ಮಾಡಲಿಲ್ಲ. ಇಶಾನ್ ಕಿಶನ್ ಅವರು ಹ್ಯಾಂಡ್ಸೇಕ್ ಮಾಡ್ತಿರ್ಬೇಕಾದ್ರೆ ನೆಕ್ಸ್ಟ್ ಟ್ರಾವಿಸ್ ಹೆಡ್ ಕೂಡ ಇಲ್ಲಿ ಹ್ಯಾಂಡ್ಸೇಕ್ ಮಾಡೋಕ್ಕಂತಲೇ ಬಂದರು. ಬಟ್ ಕಿಂಗ್ ಕೊಹ್ಲಿ ಅವರನ್ನು ತಿರುಗಿ ನೋಡೋದೇ ಕೂಡ ಹ್ಯಾಂಡ್ಸೇಕ್ ಮಾಡಲು ಬಯಸಲಿಲ್ಲ. ಹೀಗಾಗಿ ಇದು ದೊಡ್ಡ ಜಗಳ ಆಗಿದೆ ಅಂತಲೇ ಹೇಳ್ಬೋದು. ಇದಕ್ಕೂ ಮೊದಲು ಏನಪ್ಪ ಅಂದರೆ ಟ್ರಾವಿಸ್ ಹೆಡ್ ಬ್ಯಾಟಿಂಗ್ ಮಾಡ್ತಿರ್ಬೇಕಾದ್ರೆ ರಸಿಕ್ ಸಲಾಮ್ ಅವರು ಟ್ರಾವಿಸ್ ಹೆಡ್ ಅವರನ್ನು ಕ್ಲೀನ್ ಬೋಲ್ಡ್ ಮಾಡ್ತಾರೆ. ಇಲ್ಲಿಂದ ಅವರು ಫ್ಯಾನ್ಸ್ಗೆ ಕೂಗಿ ಹೇಳಿಸುತ್ತಾ ಟ್ರಾವಿಸ್ ಹೆಡ್ ಅವರಿಗೆ ಇದು ಕೇಳಿಸುತ್ತಾ ನನಗೆ ಅಂತ ಮೈದಾನದಲ್ಲಿ ಗೇಲಿ ಮಾಡಿದರು. ತದನಂತರ ಟ್ರಾವಿಸ್ ಹೆಡ್ ಅದನ್ನು ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಮೇಲೆ ಸಿಡಿದು ತುರಿಸಿಕೊಳ್ಳುವುದನ್ನು ಮಾಡಿದಂತಲೇ ಹೇಳ್ಬೋದು. ನೆಕ್ಸ್ಟ್ ಇದು ಆ ತಂತ್ರ ಇಲ್ಲಿ ಅಂದರೆ ಶಿವಾಂಗ್ ಅವರು ಓವರ್ನಲ್ಲಿ ಡಾಟ್ ಆದ ನಂತರ ಟ್ರಾವಿಸ್ ಹೆಡ್ ಪಿಚ್ ಮೇಲೆ ಹಾದು ಹೋಗ್ತಾರೆ. ಅಲ್ಲಿಂದ ನೆಕ್ಸ್ಟ್ ಓವರ್ನಲ್ಲಿಯೇ ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ಕೊಟ್ಟು ಔಟ್ ಆದಾಗ ವಿರಾಟ್ ಕೊಹ್ಲಿ ಕೂಡ ಇಲ್ಲಿ ಟ್ರಾವಿಸ್ ಹೆಡ್ ಅವರು ಗೇಲಿ ಮಾಡಿ ಅದರ ವಿಚಿತ್ರ ವರ್ತನೆಯನ್ನು ಕೂಡ ಮಾಡ್ತಾರೆ. ಇಲ್ಲಿಂದ ಜಗಳ ಕಂಟಿನ್ಯೂ ಆಗಿಯೇ ಕೊನೆಯ ತನಕ ಹೋಗಿ ಇಲ್ಲಿ ಹ್ಯಾಂಡ್ಸೇಕ್ ಕೂಡ ಕೊಹ್ಲಿ ಮಾಡಲು ಹಿಂಜರಿದರು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸುತ್ತಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.